ಇವತ್ತಿನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವೊಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಮನೆಯ ವ್ಲಾಗ್ ಬರ್ತದಾ ಇಲ್ವಾ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ನಾನು ವ್ಲಾಗ್ ಮಾಡುವುದಿಲ್ಲ, ಕೇವಲ ಹೋಗುವ ದಾರಿಯನ್ನೆಲ್ಲ ತೋರಿಸ್ತೇನೆ ಆಯಿತಾ. ನಮ್ಮದೇ ಮನೆಯಲ್ಲಿ ಆದ ಮಲ್ಲಿಗೆಲ್ಲ ಮುಡ್ಕೊಂಡು ಹೊರಟದ್ದಾಯ್ತಾ ನಾವು. ಇದು ನೋಡಿ, ಇದು ನನ್ನ ಹೈಸ್ಕೂಲ್ ಆಯಿತಾ. ಇಲ್ಲಿ ಈಗ ಖಾಲಿ ಕಾಣ್ತಾ ಉಂಟು. ಮೊದಲು ಇಲ್ಲೆಲ್ಲ ಕಟ್ಟಡ ಇತ್ತು, ಅದನ್ನೆಲ್ಲ ತೆಗೆದು ಈಗ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಕಾಣ್ತದೆ. ಹಾಗೆ ರಿಕ್ಷಾದಲ್ಲಿ ಹೋಗುವಾಗ ಒಂದು ವಿಡಿಯೋ ಮಾಡಿದ್ದು, ತುಂಬ ಬದಲಾಗಿ ಕಾಣ್ತಾ ಉಂಟಾಯ್ತಾ. ಹಾಗೆ ಇದು ನಾವು ಕಾರ್ಯಕ್ರಮಕ್ಕೆ ಹೊರಡುವ ದಾರಿಯ ಬದಿಯಲ್ಲೆಲ್ಲ ಕಾಡು, ಈ ಮೇಲೆ ಕಾಡು ಉಂಟಲ್ವಾ, ಇದು ನಮ್ಮ ಮನೆಯ ಮೇಲಿರುವ ಕಾಡು ಎಲ್ಲ ಒಂದೇ ಆಯಿತಾ. ಕಲೆಂಜಿ ಮಲೆ ಅಂತ ಹೇಳುವ ಕಾಡು. ಇವತ್ತು ನಾನು ಇಷ್ಟೇ ವಿಡಿಯೋ ಮಾಡಿರುವಂಥದ್ದು, ಹಾಗಾಗಿ 2 ದಿವಸದ ವ್ಲಾಗನ್ನು ನಾನು ನಿಮಗೆ ಕಂಬೈನ್ ಮಾಡಿ ಹಾಕ್ತಾ ಇರುವಂಥದ್ದು ಆಯಿತಾ. ಇವತ್ತು ನಿಮಗೆ 2 ದಿನದ ವ್ಲಾಗ್ ಬರ್ತದೆ ನನ್ನ ಈ ಒಂದು ಚಾನೆಲಲ್ಲಿ. ಎಷ್ಟು ಚಂದದ ಹಣ್ಣು ನೋಡಿ ಅಂತೆ. ಎಂತ ಗೊತ್ತುಂಟ, ಇದನ್ನು ನನಗೆ ನನ್ನ ಪರಿಚಯದವರೊಬ್ಬರು ಕಳಿಸಿದಾಯ್ತಾ. ಇದು ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ ಯಾವುದೂ ಅಲ್ಲ, ಆದರೆ ಅದೇ ಜಾತಿಗೆ ಸೇರಿದ ರೊಲಿನಿಯಾ ಅಂತ ಹೇಳುವ ಹಣ್ಣು ಅಂತ ನಮ್ಮ ಗೂಗಲ್ ಆಂಟಿ ಹೇಳ್ತಾ ಇದ್ದಾರೆ. ನಮ್ಮ ಒಂದು ಕನ್ನಡದಲ್ಲಿ ಈ ಹಣ್ಣಿಗೆ ಎಂತ ಹೇಳ್ತಾರೆ ಅಂತ ತಿಳ್ಕೊಳ್ಳುವ ಕುತೂಹಲ ನನಗೆ ಉಂಟು. ಯಾರ್ದಾದ್ರೂ ಮನೆಯಲ್ಲಿ ಇದ್ದರೆ ನನಗೆ ಇದರ ಹೆಸರು ಹೇಳಿ ಆಯಿತಾ. ಇದಕ್ಕಿಲ್ವಾ ತೋತಾಪುರಿ ಮಾವಿನ ಹಣ್ಣಿನ ರುಚಿಯೆಲ್ಲ ಉಂಟು ಅಂತ ಹೇಳಿದರು. ಇವತ್ತು ನಾನು ಮರುದಿವಸ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಬೆಳ್ಳಂಬೆಳಗ್ಗೆ ಅಮ್ಮ ಎಂತ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ಬೇಕಾ ನೋಡಿ. ಇದಿಲ್ವಾ ಸೆಂಡಿಗೆ ಆಯ್ತಾ. ನಮ್ಮ ಮನೆಯಲ್ಲಿ ಇವತ್ತು ಅಮ್ಮ ಅಕ್ಕಿದ್ದು ಸೆಂಡಿಗೆ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಕೆಂಪು ಕೆಂಪು ಉಂಟಲ್ಲ, ಅದು ಈರುಳ್ಳಿ ಮತ್ತೆ ಗಾಂಧಾರಿ ಮೆಣಸು ಹಾಕಿ ಮಾಡಿದ್ದು. ಹಾಗೆ ಈಗ ತುಂಬ ಬಿಸಿಲಿರುವ ಕಾರಣ ಉಂಟಲ್ವಾ, ಸೆಂಡಿಗೆ ಮಾಡಿದರೆ ಚಂದ ಒಣಗಬಹುದು ಅಂತ ಅಮ್ಮ ಸೆಂಡಿಗೆ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲಿ ಇಷ್ಟೆಲ್ಲ ಆಗುವಾಗ ಉಂಟಲ್ವಾ, ಅಪ್ಪ ಅಟ್ಟದಲ್ಲಿ ಹತ್ತಿದ್ರೆ ಎಂಥದೋ ತೆಗಿಲಿಕ್ಕೆ ಅಂತ. ಹಾಗೆ ಇಲ್ಲಿ ನೋಡು, ಹಳೆ ಕಾಲದ ತೂಕದ ತ್ರಾಸು ಉಂಟು, ತೋರಿಸು ನಿನ್ನ ಫಾಲೋವರ್ಸಿಗೆ ಸಬ್ಸ್ಕ್ರೈಬರ್ಸಿಗೆಲ್ಲ ಅಂತ ಹೇಳಿದ್ರಾಯ್ತಾ. ಹಾಗೆ ಬೇಗ ಅಟ್ಟಕ್ಕೆ ಹೋದೆ ನಾನು ಕೂಡ. ನಿಮಗೆ ಅದರ ವಿಡಿಯೋ ಕ್ಲಿಪ್ ಹಾಕ್ತೇನೆ ನೋಡಿ. ನೋಡಿ, ಇಲ್ಲಿ ಪುರಾತನ ಕಾಲದ ಒಂದು ವಸ್ತು ಅಂತ ಹೇಳ್ಬೋದು. ಧೂಳು ಹಿಡ್ಕೊಂಡು ಇತ್ತಾಯ್ತಾ ಅಟ್ಟದಲ್ಲಿ. ಅದನ್ನು ನಾನು ತೆಕ್ಕೊಂಡು ಇನ್ನು ಕೆಳಗೆ ಹೋಗಿ ಚಂದ ವಿಡಿಯೋ ಮಾಡಿ ತೋರಿಸ್ತೇನೆ ನಿಮಗೆ ಆಯಿತಾ. 100 ವರ್ಷ ಹಳೆಯ ತೂಕದ ತ್ರಾಸು. ನನ್ನ ಅಜ್ಜನ ಕಾಲದಲ್ಲಿ ಬಳಕೆಯಲ್ಲಿದ್ದ ತೂಗುವ ಸಲಕರಣೆ ಅಂತ ಇದು. ಮುಖ್ಯವಾಗಿ ಅಡಿಕೆ ತೂಗಲು ಬಳಕೆ ಮಾಡ್ತಾ ಇದ್ರಂತೆ. ಸುಮಾರು 100 ವರ್ಷ ಆದರೂ ಕೂಡ ಉಂಟಲ್ವಾ, ಇದಕ್ಕೆ ಬಳಕೆ ಮಾಡಿದ ಬೀಟಿ ಮರ ಈಗಲೂ ಎಷ್ಟು ಗಟ್ಟಿ ಉಂಟು ನೋಡಿ ಅಂತೆ. ಕಬ್ಬಿಣ ತುಕ್ಕು ಹಿಡಿದು ಈಗ ಈ ತ್ರಾಸು ಸರಿ ಕೆಲಸ ಮಾಡದಿದ್ರುಂಟಲ್ವಾ, ಇದಕ್ಕೆ ಬಳಸಿದ ಮರ ಇನ್ನೂ ಕೂಡ ಗಟ್ಟಿಯಾಗಿ ಉಂಟು. ಇದು ನೋಡಿ, 12 ಕಿಲೋ ತೂಕದ ಕಲ್ಲು. ತ್ರಾಸಿನ ಒಂದು ಕೊಳಿಕೆಗೆ ಈ ತೂಕದ ಕಲ್ಲು, ಮತ್ತೊಂದು ಕೊಳಿಕೆಯಲ್ಲಿ ಅಡಿಕೆಯನ್ನು ಬುಟ್ಟಿಯಲ್ಲಿ ಹಾಕಿ ತೂಗುವ ಕ್ರಮ ಅಂತೆ. ಈಗ ಎಲ್ಲೆಲ್ಲೂ ಆಧುನಿಕತೆ, ಹಾಗಾಗಿ ಇಂತಹ ಹಳೆಯ ಕಾಲದ ಸಲಕರಣೆಗಳೆಲ್ಲ ಅಟ್ಟ ಸೇರಿದೆ. ನೋಡಿದ್ರಿ ಅಲ್ಲ ಹಳೆಯ ತ್ರಾಸು, ನೋಡುವಾಗ ತುಂಬ ಖುಷಿ ಆಗ್ತದೆ. ನಮ್ಮ ಅಜ್ಜಂದ್ರೆಲ್ಲ ಇದನ್ನು ಬಳಕೆ ಮಾಡ್ತಾ ಇದ್ರಲ್ವ ಹಾಗಿದ್ರೆ ಅಂತೆಲ್ಲ ಖುಷಿ ಆಗ್ತದೆ. ಹಾಗೆ ಎಂತೆಲ್ಲ ಸಲಕರಣೆಗಳಿದ್ದಿರಬಹುದು ಅವತ್ತು. ತುಂಬ ವಸ್ತುಗಳಿತ್ತಂತೆ, ಎಲ್ಲ ಹಾಳಾಗಿ ಹೋಗಿದೆ ಅಂತ ಹೇಳ್ತಾ ಇದ್ರು. ಅಟ್ಟದಲ್ಲಿ ತಾಳೆಗರಿಗಳು ಎಷ್ಟಿತ್ತಂತೆ ಗೊತ್ತುಂಟ. ಎಲ್ಲ ಹಳೆಯ ಕಾಲದ ಇದರಲ್ಲಿ ಮುಳ್ಳಲ್ಲಿ ಬರ್ದ ತಾಳೆಗರಿ ಅಂತೆ. ಎಲ್ಲ ಗೆದ್ದಲೆಲ್ಲ ಹಿಡಿದು ಹಾಳಾಗಿ ಹೋಗಿ ಈಗ ಒಂದೇ ಒಂದಿಲ್ಲ ಗೊತ್ತುಂಟ. ನನಗೆ ತುಂಬ ಬೇಜಾರಾಯಿತು. ನನಗೆ ನೋಡಬೇಕಿತ್ತದು. ಅಕ್ಷರ ಎಲ್ಲ ಅರ್ಥ ಆಗದ ಅಕ್ಷರಗಳಂತೆ ಅದು. ಹಾಗೆಲ್ಲ ಹೇಳ್ತಾ ಇದ್ರು. ತುಂಬ ಹಳೆ ಕಾಲದ ಸಾಮಗ್ರಿಗಳೆಲ್ಲ ಇತ್ತು, ಎಲ್ಲ ಹಾಳಾಗಿ ಹೋಗಿದೆ. ಕೆಲವು ಮರ ಎಲ್ಲ ಕುಂಬಾಗಿ ಹೋಗಿದೆ ಅಷ್ಟೇ. ಈಗ ತೋರಿಸಿದ ತ್ರಾಸು ಕೂಡ ಅಷ್ಟೇ, ಕಬ್ಬಿಣ ಎಲ್ಲ ನೋಡಿ ಹಾಳಾಗ್ತಾ ಬಂದಿದೆ ಅದು. ಹಾಗೆ ಯಾರ್ಯಾರ ಮನೆಯಲ್ಲಿ ಇಂಥ ಹಳೆ ಸಲಕರಣೆಗಳೆಲ್ಲ ಉಂಟು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮತ್ತು ನಾನು ಮೊನ್ನೆ ಬೀಜ ಹಾಕಿದ ವಿಡಿಯೋ ಹಾಕಿದ್ದೆ ಅಲ್ವಾ ನಿಮಗೆ, ಅದರಲ್ಲಿ ನಾನು ನಿನ್ನೆ ಮತ್ತು ಇವತ್ತು ಬಂದು ನೋಡಿದೆ ಯಾವುದಾದ್ರೂ ಮೊಳಕೆ ಬಂದಿದ ಅಂತ. ಅದರಲ್ಲಿ ಬ್ರೊಕೋಲಿ ಒಂದು ಮೊಳಕೆ ಇತ್ತು ನಿನ್ನೆ. ಇವತ್ತು ನೋಡಿದಾಗ ಒಂದು ಸಣ್ಣ ಗಿಡ ಉಂಟು, ಅದು ಬ್ರೊಕೋಲಿದ್ದೇ ಬೇರೆದ್ರದ್ದೇ ಅಂತ ಗೊತ್ತಿಲ್ಲ, ಆದರೆ ಬ್ರೊಕೋಲಿ ಕೂಡ ಮೊಳಕೆ ಬಂದದ್ದುಂಟು. ತೋರಿಸ್ತೇನೆ ನಿಮಗೆ. ಇಲ್ಲಿ ಒಂದುಂಟು, ಇಲ್ಲಿ ಒಂದುಂಟು, ಮತ್ತು ಇಲ್ಲಿ ಕೂಡ ಒಂದುಂಟು. ಇಲ್ಲಿ ಒಂದು ಗಿಡ ಉಂಟು, ಇದು ಬ್ರೊಕೋಲಿದ್ದೇ ಅಲ್ವಾ ಗೊತ್ತಿಲ್ಲ ನನಗೆ. ಮತ್ತು ಈ ಕಡೆ ಕ್ಯಾಬೇಜ್ ಹಾಕಿದ್ದೆ, ಅದು ಇನ್ನೂ ಕೂಡ ಬರಲಿಲ್ಲ. ಇಲ್ಲಿ ಬ್ರೊಕೋಲಿ ಸ್ವಲ್ಪ ಬಂದಿದೆ. ಮತ್ತು ಕ್ಯಾರೆಟ್ ಆಗಿರಬಹುದು ಅಥವಾ ಇನ್ನಿತರ ಹೂ ಗಿಡಗಳದ್ದು ಬೀಜ ಎಲ್ಲ ಎಂತ ಸಹ ಇನ್ನು ಬರಲಿಲ್ಲ. ನೋಡುವ ಎಷ್ಟು ಸಮಯ ಆಗ್ತದೆ ಗೊತ್ತಿಲ್ಲ, ಆದರೆ ಬ್ರೊಕೋಲಿ ಎಲ್ಲದಕ್ಕಿಂತ ಬೇಗ ಬಂದಿದೆ ಅಂತ ಖುಷಿ ನನಗೆ. ನೋಡಿ, ಮೊನ್ನೆ ನೆಟ್ಟ ಹರಿವೆ ಹೇಗೆ ಉಂಟು ನೋಡಿ, ಈಗ ಸೊಂಪಾಗಿ ಉಂಟಲ್ವಾ. ಹಾಗೆ ಸುಮಾರು ಮಧ್ಯಾಹ್ನ ಹೊತ್ತಿಗೆ ನೋಡಿ, ಇಲ್ಲಿ ಮನೆಯ ಹಿಂದೆ ಸುರಂಗದಿಂದ ಬರುವ ನೀರಿನಲ್ಲಿ
ಹಕ್ಕಿಗಳು ಸ್ನಾನ ಮಾಡ್ತಾ ಇತ್ತು. 2 ಹಕ್ಕಿಗಳಿತ್ತಾಯ್ತಾ. ಕೆಮ್ಮಿಸ ಪಿಕ್ಕಳಾರ ಅಂತ ಒಂದು ಹಕ್ಕಿ ಹೇಳ್ತೇವಲ್ಲ, ಅದೇ ಹಕ್ಕಿ. ಅದಾದ ನಂತರ ನಾನು ವಿಡಿಯೋ ಮಾಡೋದು ಗೊತ್ತಾಯ್ತಾ ಎಂತ ಗೊತ್ತಿಲ್ಲ, ಒಟ್ಟಾರೆ 2 ಕೂಡ ಮೇಲೆ ಹೋಗಿ ಕೂತು ಅಲ್ಲಿ ಗರಿಯನ್ನೆಲ್ಲ ಒಣಗಿಸ್ತಾ ಇತ್ತು. ನಿಮಗೆ ಮರೆಯಲ್ಲಿ ಕಾಣ್ತಾ ಇರಬಹುದು, ಸ್ಪಷ್ಟವಾಗಿ ಕಾಣ್ತದ ಇಲ್ವೋ ಗೊತ್ತಿಲ್ಲ. ತುಂಬ ಹೊತ್ತು ಗರಿಗಳನ್ನು ಒಣಗಿಸ್ತಾ ಇತ್ತು, ಪಟ 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 ಅಂತ ಸೌಂಡ್ ಕೇಳ್ತಾ ಇತ್ತು. ಅದು ಮತ್ತೆ ಕೆಳಗೆ ಬರ್ತದ ಅಂತ ಕಾಯ್ತಾ ಇದ್ದೆ ನಾನು. ಆದರೆ ತುಂಬ ಹೊತ್ತಾದ ನಂತರ ಅಲ್ಲಿಂದ ಮತ್ತೆ ಅವು ಹಾರಿ ಹೋದವು 2 ಕೂಡ. ಈಗ ಸಂಜೆ ಆಗಿದೆ, ಹಾಗೆ ಸೆಂಡಿಗೆ ಅಮ್ಮ ತಂದು ಒಳಗೆ ಇಟ್ಟರು. ಯಾಕಂತ ಹೇಳಿದರೆ ಬಿಸಿಲೆಲ್ಲ ಹೋಯಿತು ಅಂತ. ಇನ್ನಿದನ್ನು ನಾಳೆ ಕೂಡ ಇಡಬೇಕು ಅಂತ ಹೇಳಿದರು. ನೋಡ್ತಾ ಇರ್ಬೋದು ನೀವು, ಇದು ಸರಿಯಾಗಿ ಒಣಗಲಿಲ್ಲ. ನಡುವಲ್ಲಿ ಸ್ವಲ್ಪ ನಿಮಗೆ ಕಾಣ್ತಾ ಇರ್ಬೋದು ಪೂರ್ತಿಯಾಗಿ ಒಣಗದೇ ಇರುವಂಥದ್ದು. ಮುಟ್ಟುವಾಗ ಗೊತ್ತಾಗ್ತದೆ, ಹಾಗೆ ನೋಡುವಾಗ ಕೂಡ ಗೊತ್ತಾಗ್ತದೆ. 1-2 ಬಿಸಿಲಲ್ಲಿ ಚಂದ ಒಣಗಿದ್ರೆ ಉಂಟಲ್ವ, ಮತ್ತೆ ಅದನ್ನು ನಾವು ಸ್ಟೋರ್ ಮಾಡಿ ಇಡ್ಬೋದು. ನೋಡಿ ಇಲ್ಲಿ ಈ ರೀತಿ ಒಣಗಬೇಕು ಅದು ಇನ್ನೂ ಕೂಡ. ಹಾಗೆ ನಾಳೆ ಒಂದು ದಿವಸ ಒಣಗಿದ್ರೆ ಆಯಿತು ಅಂತ ಹೇಳಿದ್ರಮ್ಮ. ನಾನು ವ್ಲಾಗ್ ಮಾಡ್ತೇನೆ ಅಂತ ಹೊರಡುವಾಗ ಚಂಪಿ ಕೂಗ್ತಾ ಇದ್ದಾಳೆ ನೋಡಿ. ಅವಳಿಗೆ ಕೂಡ ಬರಬೇಕಂತೆ ವ್ಲಾಗಿಗೆ, ಹೂವಲ್ಲಿದ್ದಾಳೆ. ಎಂತ ಗೊತ್ತುಂಟ, ಈಗ ಸಂಜೆ ಆಗಿದೆ, ಬಿಸಿಲೆಲ್ಲ ಹೋಗಿದೆ. ಹಾಗೆ ಒಂದು ಸ್ವಲ್ಪ ಅರಶಿನ ಅಗೆಯುವ ಅಂತ ಬಂದದ್ದಾಯ್ತಾ ನಾನು ಮತ್ತೆ ಅಮ್ಮ. ನಮ್ಮ ಮನೆ ಹಿಂದೆ ಒಂದು ಸ್ವಲ್ಪ ಅರಶಿನ ಗಿಡ ಉಂಟು, ತುಂಬ ಎಂತ ಇಲ್ಲ, ನಮ್ಮ ಬಳಕೆಗೆ ಎಷ್ಟು ಬೇಕು ಅಷ್ಟು. ಹಾಗೆ ಇಲ್ಲಿ ಆದ ಅರಶಿನವನ್ನೇ ನಾವು ಪುಡಿ ಮಾಡಿ ನಮ್ಮ ಅಡಿಗೆಗೆಲ್ಲ ಬಳಸುವಂಥದ್ದು. ಹಾಗೆ ಈಗ ಅದನ್ನು ಅಗಿಲಿಕ್ಕುಂಟು, ಹಾಗೆ ವಿಡಿಯೋ ಮಾಡಲಿಕ್ಕೆ ಬಂದದ್ದು ನಾನು. ಅಲ್ಲಿ ಕಾಣ್ತಾ ಇರ್ಬೋದು ಗಿಡ ಎಲ್ಲ ಒಣಗಿ ಹೋಗಿದೆ. ಹಾಗೆ ಅಮ್ಮ ಸ್ವಲ್ಪ ಅಲ್ಲಿರುವಂಥ ಹುಲ್ಲೆಲ್ಲ ತೆಗಿತಾ ಇದ್ದಾರೆ, ಸ್ವಲ್ಪ ಕ್ಲೀನ್ ಮಾಡಿ ಮತ್ತೆ ಅಗೆಯುವ ಅಂತ. ಈಗ ಅಮ್ಮ ಅಲ್ಲಿ ಮುಟ್ಲಿಲ್ಲ ಅರಶಿನ, ಇನ್ನು ಕೂಡ ನಾವು ಅಗಿಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಆಯ್ತಾ. ಕೇವಲ ಅಲ್ಲಿ ಸುತ್ತಮುತ್ತ ಇರುವ ಸ್ವಲ್ಪ ಬಲ್ಲೆ ಆಗಿರುವುದನ್ನೆಲ್ಲ ತೆಗಿಯುವ ಅಂತ ಇದು ಮಾಡ್ತಾ ಇದ್ದಾರೆ. ಪರಿಮಳ ಈಗಲೇ ಬರ್ತಾ ಉಂಟು ಅರಶಿನದ್ದು. ನಮ್ಮ ಮನೆಯಲ್ಲಿ ಬೆಳೆದಂತಹ ಒಂದು ಸಾವಯವ ಅರಶಿನ ಅಲ್ವಾ, ಎಷ್ಟೇ ಆದರೂ ಕೂಡ. ಅಲ್ಲಿ ಗಡ್ಡೆ ಕಾಣ್ತಾ ಇರ್ಬೋದು ನಿಮಗೆ, ಮೇಲೆ ಮೇಲೆ ಉಂಟು ಸ್ವಲ್ಪ. ಇಲ್ಲಿಂದ ಹೀಗೆ ಉಂಟು, ಇಲ್ಲಿ ತನಕ ಉಂಟು, ಇಷ್ಟು ಮಾಡಿರುವಂಥದ್ದು. ನೋಡುವ ಚಿದ್ರ ನೋಡಿ ಅಂತೆ, ಎಷ್ಟು ಚಂದದ ಬಣ್ಣ ಅಲ್ವಾ, ಒಂದು ಪ್ರಾಕೃತಿಕವಾದಂತಹ ನೈಸರ್ಗಿಕ ಬಣ್ಣ. ಪರಿಮಳ ಕೂಡ ಎಷ್ಟು ಚಂದ ಉಂಟು ಅಂತ ಹೇಳಿದ್ರೆ. ವಾವ್, ಫ್ರೆಶ್. ಅಡಿಗೆ ಹೋಗಿದ ಅಂತ ಅಲ್ವಾ. ನೋಡಿ ಇಷ್ಟೇ ಜಾಗದಲ್ಲಿ ನಾವು ಈಗ ಆಗ್ದದ್ದಾಯ್ತು, ಅದು ನೋಡಿ ಅಂತ ಎಷ್ಟಾಯಿತು ಅಂತ. ಹಾಗೆ ಇಲ್ಲೆಲ್ಲ ಉಂಟು, ಅಲ್ಲಿ ತನಕ ಉಂಟಂತೆ ನೋಡಿ. ಒಂದಿಷ್ಟೇ ಜಾಗದಿಂದ ನಾವು ತೆಗ್ದಿರುವಂಥದ್ದು ನೋಡಿ. ಒಂದು ಹಾಳೆಯಲ್ಲಿ ಎಷ್ಟು ಸಿಕ್ಕಿತ್ತು ಅಂತ. 1 ವರ್ಷ ಕೂಡ ಆಗಲಿಲ್ಲ ನೆಟ್ಟು, ಮಳೆಗಾಲದಲ್ಲಿ ನೆಟ್ಟದ್ದು, ಈಗ ಒಣಗಿದ ನಂತರ ತೆಗ್ದದ್ದು ನಾವು. ಕಾಣ್ತಾ ಇರ್ಬೋದು ನೋಡಿ, ಒಂದು ಹಾಳೆಯಲ್ಲಿ ಫುಲ್ ಸಿಕ್ಕಿತ್ತು. 3 ಗಿಡ ಇರೋದು ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಒಂದು 3 ಗಿಡದಲ್ಲಿ ಇಷ್ಟು ಅರಶಿನ ಸಿಕ್ಕಿತ್ತು. ಹಟ್ಟಿಗೊಬ್ಬರ ಒಂದೇ ಸಲ ಹಾಕಿದ್ದು, ಆದ್ರೂ ನೋಡಿ ಎಷ್ಟಾಗಿದೆ ಅಂತ.
ನೋಡಿ ಅಮ್ಮ ಈಗ ಇದನ್ನು ತೊಳೆದು ತಂದಿಟ್ರು. ಒಳ್ಳೆ ಬಣ್ಣ ಕೂಡ ಉಂಟು, ಹಾಗೆ ಪರಿಮಳ ಕೂಡ ಎಷ್ಟು ಚಂದ ಬರ್ತಾ ಉಂಟು ಗೊತ್ತುಂಟ, ಎಷ್ಟು ದೊಡ್ಡ ಉಂಟು ನೋಡಿ ಅಂತ ಇದು. ಹಾಗೆ ಎಂತ ಗೊತ್ತುಂಟ, ನೀವು ಕೂಡ ಅಲ್ಪ ಸ್ವಲ್ಪ ಜಾಗ ಇದ್ರೆ ಈ ರೀತಿ ಅರಿಶಿನ ಮನೆಯಲ್ಲೇ ಬೆಳೀರಿ. ಎಷ್ಟು ಒಳ್ಳೆದಾಗಿದೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಇಷ್ಟೇ ಅರಿಶಿನ ಇಲ್ವಾ, 3 ಗಿಡದಲ್ಲಿ ಆದದ್ದು, ಹಾಗಾಗಿ ಹೇಳ್ತಾ ಇರುವಂತದ್ದು. ನೋಡಿ ಈಗ ರಾತ್ರಿ ಅಮ್ಮ ಈ ಅರಶಿನವನ್ನು ಈ ರೀತಿ ತೆಳುವಾಗಿ ಕಟ್ ಮಾಡ್ತಾ ಇದ್ದಾರೆ. ಇದನ್ನು ಮತ್ತೆ ಒಣಗಿಸಿ ಪುಡಿ ಮಾಡುವಂಥದ್ದು. ಹಾಗೆ ಇಲ್ಲಿಗೆ ನಾನಿಲ್ವಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.